ಅಪ್ಪಂಗೆ ಹಗಲು ರಾತ್ರಿ ಎರಡೂ ಇಲ್ಲ ಅಂತ ಗೊತ್ತಿತ್ತು, ಆದರೆ ಮಳೆ ಚಳಿ ಬಿಸಿಲೂ ಅರ್ಥ ಆಗಲ್ವಾ? ಅಲ್ಲ, ಸಾರ್ಥಕ್ ಸರ್ಗೆ ಇಲ್ಲಿ ಕಾಯೋ ಬದಲು ಆರಾಮಾಗಿ AC ಹಾಕೊಂಡು ಕಾರಲ್ಲಿ ಕಾಯ್ಬೋದಿತ್ತಲ್ಲ. ಏನ್ರಿ ಬೈಕೋತಾ ಇದ್ದೀರಾ? ಬಾಸ್, ಮಳೆಯಲ್ಲಿ ಜೋರಾಗಿ ಮಾತಾಡಿದ್ರೇನೆ ಕೇಳಿಸಲ್ಲ, ಅಂಥದ್ರಲ್ಲಿ ಮೈಂಡ್ ವಾಯ್ಸ್ ಎಲ್ಲ ಕೇಳಿಸುತ್ತಾ ಬಾಸ್? ಹಾಗಾದ್ರೆ ಬೈಕೊಳ್ತಿದ್ದೀರಾ ಅಂತ ಆಯ್ತು. ಒಪ್ಕೊಂಡ್ಬಿಟ್ಟ. ಬಾಸ್, ಎಲ್ಲಾದ್ರೂ ಉಂಟಾ ಬಾಸ್? ಅನ್ನದಾತ್ರನ ಬೈಕೊಂಡ್ರೆ ಹೊಟ್ಟೆಯಲ್ಲಿ ಜಂತುಳ ಆಗಲ್ವೇ? ಆಯ್ತಾಯ್ತು, ಸರಿಯಾಗಿ ಇಟ್ಕೊಳ್ಳಿ. ಇದು ಛತ್ರಿ ಹಿಡಿಯೋರ ಕಾಲ ಅಲ್ಲ, ಬರೀ ಶತ್ರು ನನ್ನ ಮಕ್ಳಿಗೆ ಕಾಲ. ವೇದಾಂತ್, ಸಾರ್ಥಕ್, ನಿಮ್ಗೆ ವೇಟ್ ಮಾಡ್ತಿದ್ದೆ. ಯಾಕೆ ಮುಗ್ತಲ್ಲ ಅಷ್ಟೋ ಟೆನ್ಷನ್? ಅಮೂಲ್ಯ ಇನ್ನೂ ವರ್ಕ್ ಮಾಡ್ತಾ ಇದ್ದಾಳಂತ ಟೆನ್ಷನ್ನು. ಮಳೆ ಬೇರೆ ಬರ್ತಿದೆ. ಕಮಾನ್ ಸರ್, ಮಳೆ ಬರ್ತಿದೆ ಅಂತ ಗೊತ್ತಾದ ತಕ್ಷಣ ಅವಳು ಹೊರಟೋಗಿರ್ತಾಳೆ. ನಿಮ್ಮ ಗಾಡಿ ಅಲ್ಲೇ ಪಾರ್ಕ್ ಆಗಿದ್ದಿಲ್ಲ, ಹೊರಟ್ಬಿಡಿ. ನಮ್ಮ ಬಾಸ್ಗೆ ಜಗತ್ತೆಲ್ಲ ಕಾಣಿಸುತ್ತೆ, ಪಕ್ಕದಲ್ಲಿರೋ ಕಾಂತ ಮಾತ್ರ ಕಾಣಿಸಲ್ಲ. ನಂಗೂ ಹೋಗು ಅಂದ್ರೆ ನಾನೇನು ಬೇಡ ಅಂತಿದ್ನಾ? ಡೋಂಟ್ ವರಿ, ನೀವು ಹೊರಡಿ. ಮಿಕ್ಕಿರೋ ಕೆಲಸನ ಸೆಕ್ಯೂರಿಟಿಗೆ ಅಸೈನ್ ಮಾಡಿ ಬರ್ತೇನೆ. ಅದು ಹಾಗಲ್ಲ ವೇದಾಂತ್, ಅವಳು ಫೋನ್ ಕೂಡ ಕನೆಕ್ಟ್ ಆಗ್ತಿಲ್ಲ. ಕೆಲಸಕ್ಕೆ ಚಕ್ಕರ್ ಹೊಡೆದು ಮನೆಗೆ ಹೋಗಿ ಬೆಚ್ಚಿಗೆ ಮಲ್ಕೊಂಡಿರ್ತಾಳೆ. ಎಲ್ಲಿ ನಾನು ಫೋನ್ ಮಾಡಿ ಚೆಕ್ ಮಾಡ್ತೀನಿ ಅಂತ ಸ್ವಿಚ್ ಆಫ್ ಮಾಡಿ ಮಲಗಿರ್ತಾಳೆ ಅಷ್ಟೇ. ನೀವು ಹೊರಡಿ. ಯಾಕೋ ಹಾಗೆ ಅನಿಸ್ತಿಲ್ಲ. ಒಂದ್ಸಲ ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಡು ಹೋಗ್ತೀನಿ. ನೀವು ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನೀವು ಮನೆಗೆ ಹೋಗಿ. ಓಕೆ. ನಡೀರಿ. ಬಾಸ್, ಯಾಕೋ ಮನ್ಸು ಕೇಳ್ತಿಲ್ಲ, ಒಂದೇ ಒಂದ್ಸಲ ಹೋಗಿ ನೋಡ್ಕೊಂಬಂದ್ಬಿಡೋಣ ಬಾಸ್. ಸರಿ ಆಯಿತು, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ. ಈಗ ಹೋಗಿ ಬನ್ನಿ. ಬಾಸ್, ಮಳೆ. ಹುಡುಗಿರ ಮೇಲೆ ಅಯ್ಯೋ ಪಾಪ ಅಂದರೆ ಇದನ್ನೆಲ್ಲ ಅನ್ಭವಿಸ್ಲೇಬೇಕು. ಹೋಗಿ ಬನ್ನಿ. ಬಾಸ್, ಹೋಗಲ್ವಾ? ಬರೀ ವಾಪಸ್ ಮಾಡೋಣ. ಬೇಡ ಬಾಸ್, ನೆನಕಂಡೆ ಹೋಗಿ ಬರ್ತೀನಿ. ಬಾಸ್ ಬನ್ನಿ ಬಾಸ್. ಏನಾಯ್ತು? ಅಯ್ಯೋ ಬನ್ನಿ ಬಾಸ್. ಮೇಡಮ್ಮು ಮನೆಯಲ್ಲಿ ಮಲಗಿರ್ತಾರೆ ಅಂತ ಅವ್ರ ಅಣ್ಣನ ಅನ್ಯಾಯವಾಗಿ ಮನೆ ಕಳಿಸ್ಬಿಟ್ರಲ್ಲ ಬಾಸ್. ಇಲ್ಲಿ ನೋಡಿದ್ರೆ ಮೇಡಮ್ಮು ಛತ್ರಿನೂ ಹಿಡ್ಕೊಳ್ದೆ ಮಳೇಲಿ ನೆನ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ಕಡೆ ಆ ಕಡೆ ಆ ಕಡೆ ಹೋಗಿ 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 ಹೋಗಿ. ಪಾಪ ಅಲ್ವಾ ಬಾಸ್? ರೀ, ಕೆಲಸ ಇಲ್ಲ ಅಂದರೆ ನೀವು ಹೊರಡ್ರಿ. ಛತ್ರಿ ಹಿಡ್ಕೊಂಡಿದ್ರೆ ದೊಡ್ಡ ಸೇವೆ ಅನ್ನೋ ಥರ ಬಕೆಟ್ ಹಿಡಿಬಿಡಿ. ರಾಜನ್ ಮುಂದಿರ್ಬೇಡ, ಕತ್ತೆ ಹಿಂದಿರ್ಬೇಡ ಅಂತಾರೆ. ನಾವು ತೀರಾ ಸೈಡಲ್ಲಿದ್ರೂ ಸಮಸ್ಯೆ ತಪ್ಪಿಲ್ಲ. ಹೊಸ ಗಾದೆ ಬರ್ಕೊಳ್ರಪ್ಪ, ಹೆಂಗಸರು ಕಂಡ್ರೆ ಆಗದೆ ಇರೋ ಬಾಸ್ಗೆ PA ಮಾತ್ರ ಆಗಬೇಡ ಅಂತ. ಹೇಳಿದ್ ಕೇಳಿಸುತ್ತಾನೆ? ಚೆನ್ನಾಗೇ ಕೇಳಿಸ್ತು ಬಾಸ್. ಬೇಗ ಆ ಕಡೆ ಹೋಗಿ ಹೋಗಿ, ಆ ಕಡೆ ಬೇಗ ಹೋಗಿ ಹೋಗಿ. ಅಯ್ಯಯ್ಯೋ, ಲೇಟ್ ಆಗೋಯ್ತು. ಲೇಟ್ ಆಗುತ್ತೆ ಅಂತ ಮನೆಗೆ ಕಾಲ್ ಮಾಡಿ ಬೇರೆ ಹೇಳಿಲ್ಲ. ಅಪ್ಪ ಗ್ಯಾರಂಟಿ ನನ್ನ ಹುಡ್ಕೊಂಡು ಹೊರಟಿರ್ತಾರೆ. ಅಕ್ಕ ಮತ್ತೆ ಅದಿತಿಗೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಕೂಡ ಹೇಳಿಲ್ಲ. ಈಗ ಅಪ್ಪ ಎಲ್ಲಿ ಅಂತ ಹುಡುಕ್ತಾರೆ? ಅಪ್ಪ ಅಮ್ಮಂಗಂತೂ ಹೇಳೋಕ್ಕಾಗಲ್ಲ, ಆದರೆ ನಾವೇ ಟ್ರೈ ಮಾಡ್ಬೋದಲ್ವಾ? ಸಾರ್ಥಕಣ್ಣ ಮಳೇಲಿ ಸಿಕ್ಕಾಕೊಂಡಿದ್ದಾನೆ ಅನಿಸುತ್ತೆ. ನಾಟ್ ರೀಚಬಲ್ ಬರ್ತಿದೆ. ನೀನು ವಿಕ್ಕಿ ಅವ್ರಿಗೊಂದು ಕಾಲ್ ಮಾಡು, ಅವ್ರು ಇಮಿಡಿಯೇಟಾಗಿ ನೀನು ಕಾಲ್ ರಿಸೀವ್ ಮಾಡ್ತಾರೆ, ನೋಡ್ತಾ ಇರು.
ವೇದಾಂತ್ ಇನ್ನೂ ಮನೆಗೆ ಬಂದಿಲ್ಲ. ಕಾಲ್ ಮಾಡು. ಅದನ್ನು ನೀವೇ ಮಾಡ್ಬೋದಲ್ಲ. ತಿರುಗುತ್ತರ ಕೊಡೋದನ್ನೇ ದೊಡ್ಡ ಸಾಧನೆ ಅನ್ಕೋಬೇಡ ವಿಕ್ಕಿ. ಹೇಳ್ದಷ್ಟು ಮಾಡು. ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ, ಯಾಕೆ ಲೇಟು ಅಂತ ವಿಚಾರಿಸು. ಏನಾಯಿತು? ಕಾಲ್ ಕಟ್ ಮಾಡಿದ್ರಕ್ಕ. ನನಗೀಗ ಅಮ್ಮ ಬಗ್ಗೆನೇ ಟೆನ್ಷನ್ ಆಗ್ತಿದೆ. ವಿಕ್ರಾಂತ್ ಅವ್ರಣ್ಣ ಅಮ್ಮಗೆ ಕಾಲ್ ಮಾಡ್ಬೋದು. ನೀನು ನಿನ್ನ ನಂಬರಿಂದ ವಿಕ್ರಾಂತ್ ಅವ್ರಿಗೆ ಕಾಲ್ ಮಾಡು. ಯಾರ್ದು ಫೋನು? ಹಾಂ, ಯಮಧರ್ಮಂದು. ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಬಾರಿಸ್ತೀನಿ ನೋಡು. ನನ್ನ ಪರ್ಸ್ನಲ್ ಮ್ಯಾಟ್ರ್ ಅಲ್ಲ, ನಿಮ್ಗೆ ಯಾಕೆ? ಅದಕ್ಕೆ ನನಗೆ ಇಂಡಿಯನ್ ಪ್ಯಾರೆಂಟ್ಸ್ ಅಂದರೆ ಇರಿಟೇಟ್ ಆಗುತ್ತೆ. ವಿಕ್ಕಿ, ನಾನು ನಿನ್ನ ತಾಯಿ. ನಿನಗೆ ಯಾವ ಕಾಲ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇವ್ರ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಛೋಟಾ ನದಿ ನಂಬರಿಂದ ಟ್ರೈ ಮಾಡಿದಾರಾ? ನೋಡು ಮತ್ತೆ ಕಾಲ್ ಬರ್ತಿದೆ. ನಿನಗೆ ನನ್ನ ಹತ್ರ ಮಾತಾಡೋದು ಕಿರಿಕಿರಿ ಅನ್ಸಿದ್ರೆ ಕಾಲ್ ಮಾಡ್ತಿದ್ದಾರಲ್ಲ ಅವ್ರ ಹತ್ರನೇ ಮಾತಾಡಿ. ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ. ನನ್ನ ನಂಬರು ರಿಸೀವ್ ಮಾಡ್ತಿಲ್ಲ. ಹಾಗಿದ್ರೆ ಈಗೇನು ಮಾಡೋದು?